On July 2nd, NADA has released provisionally suspended athletes list. ಇದರಲ್ಲಿ ಪವರ್ ಲಿಫ್ಟಿಂಗ್ ಬಗ್ಗೆ ಮಾತಾಡೋದಾದ್ರೆ ಐ ಕ್ಯಾನ್ ಕನ್ಸಿಡರ್ 50% ಸ್ಟೆರಾಯ್ಡ್ ಅಬ್ಯೂಸರ್ ಇದ್ದಾರೆ. ಯಾಕೆಂದ್ರೆ ನೀವು ಜಸ್ಟ್ ಹೋಗಿ ಸ್ಟೇಟ್ಸ್ ನ್ಯಾಷನಲ್ಸ್ ಜಸ್ಟ್ ಚೆಕ್ ದ ವಾಶ್ರೂಮ್. It is completely filled with bundle of needles. So even NADA and the federation who organizes these games, right, they know very well which set of athletes, ಯಾವ ಕಮ್ಯುನಿಟಿ, ಯಾವ ಸ್ಟೇಟ್, ಯಾವ ಡಿಸ್ಟ್ರಿಕ್ಟ್ ಅವರು ಜಾಸ್ತಿ ಯೂಸ್ ಮಾಡ್ತಾರೆ, ಜಾಸ್ತಿ ಇದನ್ನ ಇದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ದೇ ಹ್ಯಾವ್ ಟು ರಿಸ್ಟ್ರಿಕ್ಟ್ ಫ್ರಮ್ ದ ಗ್ರೌಂಡ್ ಲೆವೆಲ್. ಸೊ ಅವರು ಕೂಡ ಅದನ್ನ ಇಗ್ನೋರ್ ಮಾಡ್ತಾರೆ. ದಟ್ಸ್ ವೈ ವಿ ಓನ್ಲಿ ಶೈನ್ ಅಟ್ ಸ್ಟೇಟ್ ಅಂಡ್ ನ್ಯಾಷನಲ್ ಲೆವೆಲ್. ನಮಗೆ ಇಂಟರ್ನ್ಯಾಷನಲ್ ಲೆವೆಲ್ ಏನು ಕಿಸಿಯಕ್ಕಾಗಲ್ಲ. ಸೊ IPF ಲೆವೆಲ್ಗೆ ಹೋಗೋದು ಅಷ್ಟು ಈಸಿ ಇಲ್ಲ. ಇಟ್ ವಿಲ್ ಟೇಕ್ ಟೈಮ್. ಫಸ್ಟ್ ಆಫ್ ಆಲ್ ನೀವು ಇಂಟರ್ನ್ಯಾಷನಲ್ ಹೋಗೋದೇ ಇಲ್ಲ. ಒಂದು ಮನಿ ಇಶ್ಯೂ, ಇನ್ನೊಂದು ನಿಮಗೆ ಸ್ಟೆರಾಯ್ಡ್ ಅಬ್ಯೂಸ್ ಮಾಡಿರ್ತಿರಲ್ಲ ಅದ್ರದ್ದು ಭಯ. ಯಾಕಂದ್ರೆ IPF ಅಲ್ಲಿ ಸ್ಟ್ರಿಕ್ಟ್ ರೆಗ್ಯುಲೇಷನ್ಸ್ ಇದೆ. ವಿಲ್ ಡೂ ಪ್ರಾಪರ್ ಟೆಸ್ಟ್. ಪವರ್ ಲಿಫ್ಟಿಂಗ್ ಅಲ್ಲಿ ಫ್ಯೂಚರ್ ತುಂಬಾ ಕಮ್ಮಿ. ಯಾಕೆ ಅಂದ್ರೆ ವೆರಿ ಫ್ಯೂ ಲಕ್ಕಿ ಒನ್ಸ್ ವಿಲ್ ಗೆಟ್ ಗೌರ್ಮೆಂಟ್ ಜಾಬ್. ಇನ್ನು ಮೋಸ್ಟ್ ಆಫ್ ದ ಜನ್ ಹೂ ಥಿಂಕ್ಸ್ ನಾವು ಪವರ್ ಲಿಫ್ಟಿಂಗ್ ಇಂದ ದುಡ್ಡು ಮಾಡ್ತೀನಿ ಅಂದ್ರೆ ಅದು ನನ್ನ ಪ್ರಕಾರ ಸುಳ್ಳು. ಯಾಕೆ ಅಂದ್ರೆ ಪವರ್ ಲಿಫ್ಟಿಂಗ್ ಅಲ್ಲಿ ನೀವು ಜಾಸ್ತಿ ದುಡ್ಡು ಮಾಡಕ್ ಆಗಲ್ಲ. ಬಿಕಾಸ್ ಯು ಹ್ಯಾವ್ ಟು ಸ್ಪೆಂಡ್ ಮೋರ್ ಫಾರ್ ದಟ್ SBD ಕಿಟ್. ಅಥವಾ ಸುಮ್ಮನೆ ಯಾವ್ದೋ ನೀವು ಪವರ್ ಲಿಫ್ಟಿಂಗ್ ಗೇರ್ಸ್ ತಗೋಬೇಕು ಅನ್ಕೊಳ್ಳಿ, ಬೆಲ್ಟು, ವಿಸ್ಟ್ ರ್ಯಾಪ್ಸು, ನೀ ರ್ಯಾಪ್ಸ್ ತಗೋತೀರ ಅಂದ್ರೆ ಮಿನಿಮಮ್ ಒಂದು 50,000 to 80,000 ಆಗುತ್ತೆ. ಆವರೇಜ್ ಮಿಡಲ್ ಕ್ಲಾಸ್ ಒನ್ ಕಾಂಟ್ ಆಫರ್ಡ್ ದಿಸ್ ಮಚ್ ಮನಿ. ಇಟ್ಸ್ ಎ ಎಕ್ಸ್ಪೆನ್ಸಿವ್ ಗೇಮ್. ಪ್ಲಸ್ ರಿಟರ್ನ್ಸ್ ಅಷ್ಟೇನಿಲ್ಲ. ನಿಮಗೆ ಯಾವುದೋ ಒಂದು ಫೆಡರೇಷನ್ ಅಥವಾ ಯಾವುದೋ ಒಂದು ಸ್ಪಾನ್ಸರ್ಶಿಪ್ ಸಿಕ್ಕಿದ್ರೆ ಮಾತ್ರ ನಿಮಗೆ ಕ್ಯಾಶ್ ಪ್ರೈಸ್ ಸಿಗುತ್ತೆ. ಇಲ್ಲ ಅಂದ್ರೆ ಅದು ಇಲ್ಲ. ಮೆಡಲ್ ಸರ್ಟಿಫಿಕೇಟ್ 108 ಇರುತ್ತೆ.